ಚುನಾವಣೆ ಹತ್ರ ಆಗ್ತಾ ಇದೆ, 30 ದಿನ ಬಾಕಿ ಇದೆ. ಈ ಬೆನ್ನಲ್ಲೇ ಟಿಕೆಟ್ ವಿಚಾರಕ್ಕೆ ಕಾಂಗ್ರೆಸ್ನಲ್ಲಿ ಪ್ರಹಸನಕ್ಕೆ ತೆರೆ ಬಿದ್ದಂತೆ ಕಾಣಿಸ್ತಾ ಇಲ್ಲ. ಕೋಲಾರದ ವಿಚಾರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂತಹ ವಿಚಾರಕ್ಕೆ ದೊಡ್ಡ ಮಟ್ಟದ ಹೈಡ್ರಾಮವೇ ಇವತ್ತು ಕೋಲಾರದಲ್ಲಿ ನಡೆದಿದೆ. ಹಾಗಾದ್ರೆ ಕೋಲಾರದಲ್ಲಿ ಏನೆಲ್ಲ ಆಯ್ತು ಟಿಕೆಟ್ ವಿಚಾರಕ್ಕೆ ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ. ಈ ಮೂಲಕ ಕೋಲಾರದಲ್ಲಿ ಒಂದಿಷ್ಟು ಮಿಂಚಿನ ಬೆಳವಣಿಗೆಗಳಾಗ್ತಾ ಇದೆ. ಒಂದು ಕಡೆ KH ಮುನಿಯಪ್ಪ ಅವರ ಕುಟುಂಬದ ಸದಸ್ಯರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಬಾರ್ದು ಅಂತ ಹೇಳಿ 5 ಜನ ಶಾಸಕರು, 3 ಶಾಸಕರು, 2 MLCಗಳು ಪಟ್ಟನ್ನು ಹಿಡಿದಿದ್ದಾರೆ. ರಾಜೀನಾಮೆ ಕೊಡೋದಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಈ ಬೆನ್ನಲ್ಲೇ ಹೈಕಮಾಂಡ್ ಯಾವ ರೀತಿಯ ಸೂತ್ರವನ್ನ ಇಲ್ಲಿ ಅಪ್ಲೈ ಮಾಡುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ತಣ್ಣಗಾಗ್ತಾ ಇಲ್ಲ ಕೋಲಾರ ಕಾಂಗ್ರೆಸ್ನ ಟಿಕೆಟ್ ಕೋಲಾಹಲ. ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ಕೊಡಬಾರ್ದು ಅಂತೇಳಿ ಅಸಮಾಧಾನ ಜೋರಾಗಿದೆ. 5 ಶಾಸಕರ ರಾಜೀನಾಮೆಯ ಹೈಡ್ರಾಮಾ ಕೂಡ ಇವತ್ತು ನಡೆದಿರುವಂಥದ್ದು. ಭಿನ್ನಮತದ ಬೆನ್ನಲ್ಲೇ ಕೋಲಾರದ ಅಭ್ಯರ್ಥಿಯ ಘೋಷಣೆಗೆ AICC ಬ್ರೇಕ್ ಅನ್ನು ಹಾಕಿದೆ. ಖರ್ಗೆ ಜೊತೆಗೆ CM ಹಾಗೂ DCM ಮಾತುಕತೆಯನ್ನು ನಡೆಸ್ತಾರೆ. 2 ಬಣದ ಬಡಿದಾಟದಲ್ಲಿ 3ನೇಯವರಿಗೆ ಲಾಭವನ್ನ ತಂದುಕೊಡುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. KH ಮುನಿಯಪ್ಪ ಮತ್ತು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ನಡುವೆ ಒಂದು ದೊಡ್ಡ ಮಟ್ಟದ ಪೈಪೋಟಿ ಕೋಲಾರದ ಅಸ್ತಿತ್ವಕ್ಕಾಗಿ ಇರುವಂತಹದ್ದು ಗೊತ್ತಿರುವಂತಹ ವಿಚಾರವೇ. ಈಗ ಅದಕ್ಕೆ MC ಸುಧಾಕರ್, ಮತ್ತೊಂದಿಷ್ಟು ಜನ, ಕೊತ್ತೂರು ಮಂಜುನಾಥ್ ಎಲ್ಲ ಸೇರ್ಕೊಂಡು ಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ KH ಮುನಿಯಪ್ಪ ಬಣದವರಿಗೆ, ಅವರ ಆಪ್ತರಿಗೆ, ಅವರ ಸಂಬಂಧಿಕರಿಗೆ ಟಿಕೆಟ್ ಅನ್ನು ಕೊಡಬಾರ್ದು ಅಂತ ಹೇಳಿ ಪಟ್ಟನ್ನ ಹಿಡಿದಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ಪಟ್ಟನ್ನ ಹಿಡಿಯಲಾಗಿದೆ. ಅದಾದ ಮೇಲೆ ದೇವನಹಳ್ಳಿ ಕ್ಷೇತ್ರಕ್ಕೆ ವಲಸೆ ಹೋಗ್ತಾರೆ KH ಮುನಿಯಪ್ಪನವರು, ಅಲ್ಲಿ ಗೆದ್ದು ಈಗ ಸಚಿವರಾಗಿರುವಂತಹದ್ದು. ಈಗ ಮತ್ತೆ ಅದೇ ವಿಚಾರ ಕೋಲಾರದಲ್ಲಿ KH ಮುನಿಯಪ್ಪನವರ ಎಂಟ್ರಿ ಆಗ್ತಾ ಇದ್ದ ಹಾಗೆ ಅಸಮಾಧಾನ ಭುಗಿಲೇಳ್ತಾ ಇದೆ. ನಿಜ, ಯಾಕಂತಂದ್ರೆ ಇನ್ನೂ ಕ್ಯಾಂಡಿಡೇಟ್ ಅನೌನ್ಸ್ ಆಗಿಲ್ಲ. ಅಸಮಾಧಾನ ಅಂತೂ ಇದೆ, ಅನೌನ್ಸ್ ಆಗ್ಬಿಡ್ತದೆ ಅಂತ ಅವರು ಭಯದಲ್ಲಿದ್ದಾರೆ. ಕ್ಲಿಯರ್ಗೆ ಅವಕಾಶ ಅಂತಲ್ಲ, ಬಲಗೈ ಲೆಫ್ಟ್ ರೈಟ್ ಕೊಡಬೇಕು ಅನ್ನೋದು. ಇನ್ನು ಕಾಂಗ್ರೆಸ್ ಪಾರ್ಟಿಲಿ ಯಾವ ಟಿಕೆಟ್ ಬಗ್ಗೆನೂ ಇನ್ನೂ ತೀರ್ಮಾನ ಆಗಿಲ್ಲ. ಇನ್ನ ಯಾವ ಟಿಕೆಟ್ ಅನೌನ್ಸ್ಮೆಂಟ್ ಆಗಿಲ್ಲ. ಯಾರು ಗಾಬರಿ ಕೊಡಬೇಕಾದೇನಿಲ್ಲ. ಕಾಂಗ್ರೆಸ್ ಪಾರ್ಟಿಲಿ ಶಿಸ್ತು ಮುಖ್ಯ. ಯಾರು ಲಕ್ಷ್ಮಣ್ ರೇಖಾವಳಿ ಶಿಸ್ತನ್ನ ಯಾರು ಮುರಿಬಾರ್ದು. ಪಕ್ಷ ಇದ್ರೆ ನಾವೆಲ್ಲ, ಪಕ್ಷ ಇಲ್ಲ ಅಂದ್ರೆ ನಾವು ಯಾರು ಅಲ್ಲ. ಎಲ್ಲರಿಗೂ ಕೂಡ ತಿಳಿಸಿದ್ದೇನೆ, ಎಲ್ಲರೂ ಒಪ್ಕೊಂಡಿದ್ದಾರೆ. ನಾನು ಇವತ್ತು ಹೋಗ್ತಾ ಇದ್ದೇನೆ, ನಾನು ಮುಖ್ಯಮಂತ್ರಿ ಇಬ್ರು. ಅವ್ರು ಮೈಸೂರು ಓದಿ ಬೆಂಗಳೂರು ಹೋಗ್ತೀವಿ. ಕೂತಿ ಏನೇ ಸಮಸ್ಯೆ ಇದ್ರೂ ನಾವು ಬಗೆಹರಿಸ್ತೀವಿ.